ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಏನು ಅಂತಂದ್ರೆ, ಕೋಲ್ಕತ್ತಾದಲ್ಲಿ ಮಮತಾ ಬ್ಯಾನರ್ಜಿ ಮನೆ ಬಾಗಿಲಿಗೆ ಸಿಐಡಿ ತಂಡ ತಲುಪಿರುವಂಥದ್ದು. ಪಶ್ಚಿಮ ಬಂಗಾಳ ಹಾಗೆ ಮಮತಾ ಬ್ಯಾನರ್ಜಿ ರಾಜಕೀಯ ಈಗ ಎಷ್ಟು ಫಾಸ್ಟ್ ಆಗಿ ಬದಲಾಗ್ತಾ ಇದೆ ಅಂತಂದ್ರೆ, ನೀವು ಈ ಚಿತ್ರಗಳನ್ನು ಗಮನಿಸಿದ್ರೆ ಸಾಕು ಅರ್ಥ ಆಗತ್ತೆ. ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಬಂದಾಗಿಂದ ಒಂದೊಂದೇ ಟಿಎಂಸಿ ಗೂಂಡಾಗಳು ಹೇಗೆ ಹೊರಗೆ ಬರ್ತಾ ಇದ್ದಾರೆ, ಹೇಗೆ ಅವರ ಅಕ್ರಮ ಬಯಲಿಗೆ ಎಳೆಯಲಾಗ್ತಾ ಇದೆ ಅನ್ನುವಂಥದ್ದನ್ನು ನೀವು ಪ್ರತಿದಿನ ನೋಡ್ತಾ ಇದ್ದೀರಾ. ಈಗ ಅದರಲ್ಲೂ ಪಶ್ಚಿಮ ಬಂಗಾಳದಿಂದ ಕಳೆದ 1 ತಿಂಗಳಿಂದ ಇವತ್ತಿನವರೆಗೂ ಬಂದಂತಹ ಅಂತಹ ದೃಶ್ಯಗಳಲ್ಲಿ, ಅಂತಹ ನ್ಯೂಸ್ಗಳಲ್ಲಿ ಈ ಒಂದು ದೃಶ್ಯ ಬಹಳ ಮಹತ್ವದ್ದು, ಬಂಗಾಳದ ಪಾಲಿಗೆ ಬಹಳ ಇಂಪಾರ್ಟೆಂಟ್ ಅಂತ ಅಂದ್ರೂ ತಪ್ಪಾಗಲ್ಲ. ಯಾಕೆ? ಒಂದು ಕಾಲದಲ್ಲಿ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ಸಿಬಿಐ ಪ್ರವೇಶಕ್ಕೆ ನಿರ್ಬಂಧವನ್ನು ಹೇರೋದು ನಿಮಗೆ ನೆನಪಿರಬಹುದು. ಬಂಗಾಳಕ್ಕೆ ಯಾರಿಗೂ ಎಂಟ್ರಿ ಇಲ್ಲ, ಈ ವೃತ್ತದೊಳಗಿರೋದೆಲ್ಲ ನನ್ನದೇ ಅಂತ ದೀದಿ ಕೂತಿದ್ರು. ಹಾಗಾಗಿ ಆ ಸಮಯದಲ್ಲಿ ಸಿಬಿಐ ಅಧಿಕಾರಿಗಳು ಬಂಗಾಳ ರಾಜ್ಯದ ಒಳಗೆ ಪ್ರವೇಶ ಮಾಡೋದಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಇಡಿ ಅಧಿಕಾರಿಗಳಿಗೆ ಕೂಡ ಅಷ್ಟೇ, ಅಲ್ಲಿ ಕೆಲಸ ಮಾಡೋದಕ್ಕೆ ಅಡ್ಡಿಪಡಿಸ್ತಾ ಇದ್ರು. ಕಾರಣ ಮತ್ತೊಮ್ಮೆ ಹೇಳ್ತೀನಿ, ಆ ಸಮಯದಲ್ಲಿ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಅಧಿಕಾರದಲ್ಲಿ ಇತ್ತು. ಅವರು ಸ್ವತಃ ತನಿಖಾ ಸಂಸ್ಥೆಗಳ ದಾರಿಗೆ ಅಡ್ಡ ನಿಲ್ತಾ ಇದ್ರು, ಅವರನ್ನ ತಡಿತಾ ಇದ್ರು. ಆದ್ರೆ ಈಗ ಸರ್ಕಾರ ಬದಲಾದ ನಂತರ ಪಶ್ಚಿಮ ಬಂಗಾಳದ ತನಿಖಾ ಸಂಸ್ಥೆ ಸಿಐಡಿ ಡೈರೆಕ್ಟ್ ಆಗಿ ಮೇ ಐ ಕಮ್ ಇನ್ ಅಂತಾನೂ ಕೇಳಲಿಲ್ಲ ನೋಡಿ. ಮಮತಾ ಬ್ಯಾನರ್ಜಿ ಮನೆಗೆ ಸೀದಾ ಬಂದಿದ್ದು ಮಾತ್ರ ಅಲ್ಲ, ಸುಮಾರು 2 ಗಂಟೆಗಳ ಕಾಲ ತನಿಖೆಯನ್ನು ನಡೆಸಿದ್ದಾರೆ. 15 ವರ್ಷಗಳ ಮಮತಾ ಬ್ಯಾನರ್ಜಿ ಆಡಳಿತದಲ್ಲಿ ಇಂತಹ ಒಂದು ದಿನ ಬರುತ್ತೆ ಅಥವಾ ಮುಂದೆ ಬರಬಹುದು ಅಂತ ಬಹುಶಃ ಆಕೆ ಕೂಡ ಊಹೆ ಮಾಡಿರ್ಲಿಕ್ಕಿಲ್ಲ. ಅಲ್ಲಿನ ಜನ ಕೂಡ ಊಹೆ ಮಾಡಿರ್ಲಿಕ್ಕಿಲ್ಲ ಈ ರೀತಿ ಒಂದಿನ ಸಿಐಡಿ ತಂಡ ಮಮತಾ ಬ್ಯಾನರ್ಜಿ ಅವರ ಮನೆಗೆ ತಂಡೋಪತಂಡವಾಗಿ ಬರುತ್ತೆ ಅಂತ. ಆದ್ರೆ ಏನು ಮಾಡೋಣ ಹೇಳಿ, ಮೋದಿಜಿ ಸರ್ಕಾರ ಇದ್ದಲ್ಲಿ ಅಸಾಧ್ಯ ಅನ್ನುವಂಥದ್ದು ಯಾವುದೂ ಇಲ್ಲ. ಡಿಜಿಟಲ್ ಪೇಮೆಂಟ್, ಅಯ್ಯೋ ಅದೆಲ್ಲ ನಮ್ಮ ಭಾರತದಲ್ಲಿ ನಡೆಯಲ್ಲಪ್ಪ, ಅದು ಹಳ್ಳಿಗಳಲ್ಲಿ ಏನ್ ಜೋಕ್ ಮಾಡ್ತಾ ಇದ್ದೀರಾ ಅಂತ ಕಾಂಗ್ರೆಸ್ ಗೇಲಿ ಮಾಡ್ತಾ ಇತ್ತು. ಬಟ್ ಮೋದಿಜಿ ದಯವಿಟ್ಟು ಮೊದಲು ನಿಮ್ಮ ಆ ಕಾಂಗ್ರೆಸ್ ಆಡಳಿತದ ಮನಸ್ಥಿತಿಯಿಂದ ಹೊರಗೆ ಬಂದ್ರಪ್ಪ ಅಂತ ಇವತ್ತು ಡಿಜಿಟಲ್ ಇಂಡಿಯಾನೇ ಮಾಡಿಬಿಟ್ಟಿದ್ದಾರೆ. ಅಲ್ಲ, ಅದಿರಲಿ, ಅಂಥದ್ದು ನಾವು ಉದಾಹರಣೆ ಕೊಡ್ತಾ ಹೋದರೆ 1000 ಉದಾಹರಣೆಗಳಿದ್ದಾವೆ. ಈಗ ಬಂಗಾಳದ ವಿಚಾರಕ್ಕೆ ಬಂದರೆ, ಬಂಗಾಳದಲ್ಲಿ ಇವತ್ತು ಬದಲಾಗಿಬಿಟ್ಟಿದೆ. ಬಟ್ ಯಾಕೀಗ ಸಿಐಡಿ ಮಮತಾ ಬ್ಯಾನರ್ಜಿ ಅವರ ಮನೆಗೆ ಹೋಗಿರುವಂಥದ್ದು? ಕಾರಣ ಏನಂತ ಕೇಳಬಹುದು ನೀವು, ಹೇಳ್ತೀನಿ. ವೀಕ್ಷಕರೇ, ಪಶ್ಚಿಮ ಬಂಗಾಳ ವಿಧಾನಸಭಾ ಸ್ಪೀಕರ್ಗೆ ಟಿಎಂಸಿ ಶಾಸಕರ ನಕಲಿ ಸಹಿ ಇರುವಂತಹ ಪತ್ರವನ್ನು ಸಲ್ಲಿಸಿದ ಆ ಪ್ರಕರಣದ ತನಿಖೆಯನ್ನ ಸಿಐಡಿ ನಡೆಸ್ತಾ ಇದೆ. ಮೇ 6ನೇ ತಾರೀಕು ಮಮತಾ ಬ್ಯಾನರ್ಜಿ ಅವರ ಮನೆಯಲ್ಲಿ ಅವರ ಶಾಸಕರ ಸಭೆ ನಡೆಯುತ್ತೆ. ಆ ಸಭೆಯ ನಂತರ ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕ, ಉಪನಾಯಕ ಹಾಗೆ ಮುಖ್ಯ ಸಚೇತಕರ ಹೆಸರಲ್ಲಿ ಒಂದು ಪಟ್ಟಿಯನ್ನ ವಿಧಾನಸಭಾ ಸ್ಪೀಕರ್ಗೆ ಸಲ್ಲಿಸಲಾಗತ್ತೆ. ಆದರೆ ಆ ಪಟ್ಟಿಯಲ್ಲಿ ಟಿಎಂಸಿ ಪಕ್ಷದ 13 ಶಾಸಕರ ನಕಲಿ ಸಹಿಗಳು ಇದ್ವು ಅನ್ನುವಂಥ ಆರೋಪ ಕೇಳಿ ಬರುತ್ತೆ. ಅಷ್ಟೇ ಅಲ್ಲ, ವಾಸ್ತವವಾಗಿ ಆ ಶಾಸಕರೇನಿದ್ದಾರೆ, ಸಹಿ ಇತ್ತಲ್ವಾ, ಅವರು ಆ ಸಭೆಯಲ್ಲಿ ಭಾಗವಹಿಸೇ ಇರಲಿಲ್ಲ, ಅದು ಹೊರಗೆ ಬರುತ್ತೆ. ಹಾಗಾದ್ರೆ ಅವರ ಸಹಿಗಳನ್ನ ನಕಲು ಮಾಡಿದ್ದು ಯಾರು? ಸೊ ಇದಾದ ನಂತರ ಟಿಎಂಸಿ ಬಂಡಾಯ ಶಾಸಕರು ಎದ್ದಿದ್ದಾರಲ್ವಾ, ಅವ್ರು ಏನು ಮಾಡ್ತಾರೆ, ವಿಧಾನಸಭಾ ಸ್ಪೀಕರ್ಗೆ ನಕಲಿ ಸಹಿಗಳ ಬಗ್ಗೆ ದೂರನ್ನು ಕೊಡ್ತಾರೆ. ಆ ನಂತರ ಈ ತನಿಖೆ ಆರಂಭ ಆಗುತ್ತೆ. ಹಾಗಾಗಿ ಅದರ ಭಾಗವಾಗಿ ಕೋಲ್ಕತ್ತಾದಲ್ಲಿ ಮಮತಾ ಬ್ಯಾನರ್ಜಿ ಮನೆಯಲ್ಲಿ ಸಿಐಡಿ ತಂಡ ಹುಡುಕಾಟವನ್ನು ನಡೆಸುತ್ತೆ, ತನಿಖೆಯನ್ನು ನಡೆಸುತ್ತೆ. ಬಟ್ ಆ ಸಮಯದಲ್ಲಿ ಮಮತಾ ಬ್ಯಾನರ್ಜಿ ಎಲ್ಲಿದ್ರು? ಫೋಟೋ ನೋಡಿ. ಮಮತಾ ಬ್ಯಾನರ್ಜಿ ಆ ಸಮಯದಲ್ಲಿ ದೆಹಲಿಯಲ್ಲಿ ಇದ್ರು.
ಅವರು ಇಲ್ಲಿರಲಿಲ್ಲ. ಈಗ 2 ಫೋಟೋವನ್ನು ಹಾಕಿ. ಎಸ್, ಒಂದು ಕೋಲ್ಕತ್ತಾದಲ್ಲಿ CID ಮಮತಾ ಬ್ಯಾನರ್ಜಿ ಅವರ ಮನೆಯಲ್ಲಿರುವಂಥದ್ದು. ಇನ್ನೊಂದು ಫೋಟೋ ಅದೇ ಸಮಯದಲ್ಲಿ ಮಮತಾ ಬ್ಯಾನರ್ಜಿ ಸೋನಿಯಾ ಅವರನ್ನ ಅವರ ಮನೆಯಲ್ಲಿ ಭೇಟಿ ಮಾಡೋದಕ್ಕೆ ದೆಹಲಿಗೆ ಹೋಗಿರುವಂಥದ್ದು. ವೀಕ್ಷಕರೀಗ ಮತ್ತೊಂದು ಫೋಟೋ ನೋಡಿ. ಎಸ್, ಇದು ಜೂನ್ 8ರ ಫೋಟೋ. ವಿರೋಧ ಪಕ್ಷಗಳ ಇಂಡಿ ಮೈತ್ರಿಕೂಟದ ಸಭೆಯಲ್ಲಿ ಮಮತಾ ಬ್ಯಾನರ್ಜಿ ಭಾಗವಹಿಸ್ತಾರೆ. ಆ ಸಭೆಯಲ್ಲಿ ಸೋನಿಯಾ ಅವರನ್ನು ಅತ್ಯಂತ ಆತ್ಮೀಯವಾಗಿ ಅಪ್ಪಿಕೊಳ್ತಾ ಇರುವಂಥ ದೃಶ್ಯ. ರಾಜಕೀಯ ಏನು ಮಾಡೋಣ, ನಾನು ನಿಮಗೆ ಈ ಸಂದರ್ಭದಲ್ಲಿ ಒಂದು ಹಳೆಯ ವಿಚಾರವನ್ನು ನೆನಪಿಸಬೇಕು. ಯಾವುದಂತಂದ್ರೆ ಒಂದು ಕಾಲದಲ್ಲಿ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥವ್ರು. ಆದರೆ 1997ರ ಡಿಸೆಂಬರಲ್ಲಿ ಅವರು ಕಾಂಗ್ರೆಸ್ಸನ್ನು ತೊರೆದು ತಮ್ಮದೇ ಪಕ್ಷವನ್ನು ರಚಿಸ್ತಾರೆ. 1998ರಲ್ಲಿ TMCಯನ್ನು ಸ್ಥಾಪನೆ ಮಾಡ್ತಾರೆ. ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ತೊರೆದಾಗ ಸೋನಿಯಾ ಗೊತ್ತಲ್ವಾ, ರಾಜಕೀಯದಲ್ಲಿ ತುಂಬಾ ಸಕ್ರಿಯರಾಗಿದ್ರು. ಆದರೆ ಆ ಸಮಯದಲ್ಲಿ ಅವರು ಕಾಂಗ್ರೆಸ್ ಅಧ್ಯಕ್ಷ ಆಗಿರಲಿಲ್ಲ. ಮಮತಾ ಬ್ಯಾನರ್ಜಿ ಪಕ್ಷವನ್ನ ತೊರೆದ ಕೆಲವು ಸಮಯದ ನಂತರ ಸೋನಿಯಾ ಕಾಂಗ್ರೆಸ್ ಅಧ್ಯಕ್ಷರಾಗ್ತಾರೆ. ಇವತ್ತು ಮಮತಾ ಬ್ಯಾನರ್ಜಿ ಅವರು ಮತ್ತೆ ಆಫ್ಟರ್ ವೆರಿ ಲಾಂಗ್ ಟೈಮ್ ಸೋನಿಯಾ ಅವರನ್ನ ಭೇಟಿ ಮಾಡೋದಕ್ಕೆ ಅವರ ಮನೆಗೆ ಹೋಗಿರುವಂಥದ್ದು. ಪಶ್ಚಿಮ ಬಂಗಾಳ ಚುನಾವಣೆಯ ಸಮಯದಲ್ಲಿ ಕಾಂಗ್ರೆಸ್ ಮತ್ತು TMC ಹೆಂಗಿದ್ರು ಭಾರೀ ದೊಡ್ಡ ಭಿನ್ನಾಭಿಪ್ರಾಯ ಇತ್ತು. 2 ಪಕ್ಷಗಳ ನಡುವೆ ಮೈತ್ರಿ ಆಗಲಿಲ್ಲ. ರಾಹುಲ್ ನಿರಂತರವಾಗಿ ಮಮತಾ ಬ್ಯಾನರ್ಜಿ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಮಮತಾ ಬ್ಯಾನರ್ಜಿ ಕೂಡ ಅಷ್ಟೇ ನಿರಂತರವಾಗಿ ಅವರ ವಿರುದ್ಧ ಹೇಳಿಕೆಯನ್ನು ಕೊಡ್ತಾ ಇದ್ರು. ನಮ್ಮದು ಹಿರಿಯ ಪಕ್ಷ, ಮೈತ್ರಿ ನಮ್ಮ ಷರತ್ತುಗಳ ಮೇಲೆ ಮಾತ್ರ ಸಾಧ್ಯ. ಅಷ್ಟೇ ಅಲ್ಲ, ಕಾಂಗ್ರೆಸ್ಸಿಗೆ ಸ್ಪಷ್ಟವಾಗಿ ಒಂದು ಸಂದೇಶವನ್ನು ಕೊಡ್ತಾರೆ, ಪಶ್ಚಿಮ ಬಂಗಾಳದಲ್ಲಿ ನಿಮ್ಮ ಅಸ್ತಿತ್ವನೇ ಇಲ್ಲ ಅಂತ. ಯಾರಿಗೆ? ಕಾಂಗ್ರೆಸ್ಸಿಗೆ. ಹಾಗಾಗಿ ಆ ಸಮಯದಲ್ಲಿ ಅವರು ಮೈತ್ರಿ ಮಾಡ್ಕೊಳ್ಳಿಲ್ಲ TMC ಕಾಂಗ್ರೆಸ್. ಬಟ್ ಈಗ ನೋಡಿ, ಸೋನಿಯಾ ಹಾಗೆ ಮಮತಾ ಬ್ಯಾನರ್ಜಿ ಅವರು ಮತ್ತೆ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ರಾಜಕೀಯದಲ್ಲಿ ಶಾಶ್ವತ ಸ್ನೇಹನೂ ಇಲ್ಲ, ಶಾಶ್ವತ ಶತ್ರುತ್ವನೂ ಇಲ್ಲ ಅಂತ ಬಹುಶಃ ಇದಕ್ಕೆ ಹೇಳೋದು ಅನ್ಸುತ್ತೆ ಅಲ್ವಾ? ಇರಲಿ ವೀಕ್ಷಕರೀಗ, ಇವರು ಒಟ್ಟಾಗಿರುವಂಥದ್ದು ಯಾಕೆ ಅಂತಂದ್ರೆ ಈ 2 ಪಕ್ಷಗಳ ಗುರಿ ಈಗ ಒಂದೇ, BJP ಹಾಗೆ ಮೋದಿಜಿ. BJP ಮೋದಿಜಿ ಕಾರಣದಿಂದ ಈ 2 ಪಕ್ಷಗಳು ಈಗ ನಿರಂತರವಾಗಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. 2 ಪಕ್ಷಗಳು ನಿರಂತರವಾಗಿ ಚುನಾವಣೆಗಳನ್ನು ಸೋತು ಸುಣ್ಣಾಗಿ ಹೋಗಿದ್ದಾರೆ. ಈಗ BJPಯನ್ನ ಎದುರಿಸೋದಕ್ಕೆ, ಮುಖ್ಯವಾಗಿ ಮೋದಿಜಿಯವರನ್ನ ಎದುರಿಸೋದಕ್ಕೆ ಒಟ್ಟಾಗಿ ಬರಬೇಕಾಗಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರ ಆಲೋಚನೆಗಳು ಅದೇನೇ ಇರಲಿ, ಬಟ್ ಈಗ ಅವೆಲ್ಲವನ್ನ ಸೈಡಲ್ಲಿ ಇಟ್ಟು ಒಂದಾಗಲೇಬೇಕಾದಂತಹ ಹಣೆ ಬರಹ ಅಂತ ಹೇಳಬಹುದು. ವೀಕ್ಷಕರೀಗ ಇನ್ನೊಂದು ಫೋಟೋವನ್ನು ನೋಡಿ. ಮಮತಾ ಬ್ಯಾನರ್ಜಿ ಹಾಗೆ ಅರವಿಂದ್ ಕೇಜ್ರಿವಾಲ್ ಸ್ನೇಹಿತರಾಗಬಿಟ್ಟಿದ್ದಾರೆ. ಈಗ ಈ ಇಬ್ಬರ ಜೀವನದಲ್ಲೂ ಕೂಡ ಹಲವಾರು ಸಾಮ್ಯತೆಗಳಿದ್ದಾವೆ, ಸಿಮಿಲಾರಿಟೀಸ್. ಮೊದಲು ಕೇಜ್ರಿವಾಲ್ ಹಾಗೆ ಮಮತಾ ಬ್ಯಾನರ್ಜಿ ಇಬ್ರು ಕೂಡ ಮುಖ್ಯಮಂತ್ರಿ ಆಗಿದ್ರು. ಕೇಜ್ರಿವಾಲ್ ದೆಹಲಿಯ ಮುಖ್ಯಮಂತ್ರಿ ಆಗಿದ್ರು, ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ರು. ಆದರೆ ಈಗ ಇಬ್ರು ಕೂಡ ಅಧಿಕಾರದಲ್ಲಿಲ್ಲ. ದೆಹಲಿಯಲ್ಲಿ BJP ಕೇಜ್ರಿವಾಲ್ ಅವರನ್ನ ಸೋಲಿಸಿದೆ. ಸೇಮ್ ಪಶ್ಚಿಮ ಬಂಗಾಳದಲ್ಲಿ BJP ಮಮತಾ ಬ್ಯಾನರ್ಜಿ ಅವರನ್ನ ಸೋಲಿಸಿದೆ. ಸೋಲಿನ ರುಚಿಯನ್ನು ತೋರಿಸಿದ್ದಾರೆ. ಇನ್ನು ಕೇಜ್ರಿವಾಲ್ ಪಕ್ಷದಲ್ಲೂ ಭಿನ್ನಾಭಿಪ್ರಾಯ ಆಗಿದೆ. ಅವರ ಜೊತೆಯಲ್ಲಿದ್ದಂತಹ ರಾಜ್ಯಸಭಾ ಸದಸ್ಯರು ಪಕ್ಷವನ್ನ ತೊರೆದು BJP ಸೇರಿದ್ದಾರೆ. ಮಮತಾ ಬ್ಯಾನರ್ಜಿ ಪಕ್ಷ TMC, ಅದರ ಪರಿಸ್ಥಿತಿ ಹೇಳಬೇಕಾ? ಈಗ ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು ಬಂಡೆದ್ದಿರುವಂಥದ್ದು ನಿಮಗೆ ಗೊತ್ತೇ ಇದೆ. ಕೆಲ ಶಾಸಕರು ಪ್ರತ್ಯೇಕ ಗುಂಪನ್ನು ರಚಿಸಿದ್ದಾರೆ. ಲೋಕಸಭೆಯಲ್ಲಿ TMC ಅವರ 28 ಸಂಸದರಲ್ಲಿ 20 ಮಂದಿ, 28ರಲ್ಲಿ 20 ಮಂದಿ ಮಮತಾ ಬ್ಯಾನರ್ಜಿ ಅವರಿಂದ ದೂರ ಸರಿತಾ ಇದ್ದಾರೆ. NDA ಜೊತೆಗೆ ನಿಲ್ಲುವಂತಹ ಮಾತುಗಳು ಬರ್ತಾ ಇದೆ. ಅಂದರೆ ಒಟ್ಟಾರೆಯಾಗಿ ಇವತ್ತು ದೇಶದ ಬಹುತೇಕ ಪ್ರಾದೇಶಿಕ ಪಕ್ಷಗಳು ತಮ್ಮ ಅಸ್ತಿತ್ವದ ಹೋರಾಟವನ್ನ ಮಾಡ್ತಾ ಇದ್ದಾವೆ. ಕಾರಣ, ಅವರು ಅಧಿಕಾರವನ್ನ ಕಳೆದುಕೊಂಡ ತಕ್ಷಣ ಪಕ್ಷದ ಒಳಗಿನ ನಾಯಕರು ದೂರ ಸರಿತಾ ಇದ್ದಾರೆ. ಅದಕ್ಕೆ ಎಲ್ಲ ನಾಯಕರೀಗ ಒಬ್ರು ಇನ್ನೊಬ್ರನ್ನ ಭೇಟಿ ಮಾಡೋದೇನು, ಕೈ ಜೋಡಿಸೋದೇನು, ಫೋಟೋ ತೆಗೆಸ್ಕೊಳ್ಳೋದೇನು, ಅಬ್ಬಬ್ಬಬ್ಬಬ್ಬ, ಅಂತೂ ಮೋದಿಜಿಯವರನ್ನ ಸೋಲಿಸ್ಬೇಕಷ್ಟೇ. ಅವರ ಅಲ್ಟಿಮೇಟ್ ಗೋಲ್ ಇರುವಂಥದ್ದು ಅದು ಒಂದೇ.
ನೋಡಿ, ಒಂದು ಕಾಲದಲ್ಲಿ ಮಮತಾ ಬ್ಯಾನರ್ಜಿ ತಮ್ಮನ್ನ ತಾವು ಅತ್ಯಂತ ದೊಡ್ಡ ನಾಯಕಿ ಅಂತ ಪರಿಗಣಿಸ್ತಾ ಇದ್ರು. ಅವರ ಸುತ್ತ ಇರುವಂಥವ್ರು ಹೇಳ್ತಾ ಇದ್ದಿದ್ದು ಒಂದೇ, ಮಮತಾ ಬ್ಯಾನರ್ಜಿ ದೊಡ್ಡ ರಾಜ್ಯದ ಮುಖ್ಯಮಂತ್ರಿ, ಅವರು ಯಾರ ಮನೆಗೂ ಹಾಗೆಲ್ಲ ಹೋಗೋದಿಲ್ಲ, ಭೇಟಿ ಮಾಡೋದಕ್ಕಿದ್ರೆ ಬೇಕಾದ್ರೆ ಮಮತಾ ಬ್ಯಾನರ್ಜಿ ಅವರ ಮನೆಗೇ ಬರಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಆದರೆ ಇವತ್ತು ಪರಿಸ್ಥಿತಿ ನೋಡಿ, ಫುಲ್ ಉಲ್ಟಾ ಆಗಿಬಿಟ್ಟಿದೆ. ಮಮತಾ ಬ್ಯಾನರ್ಜಿ ಈಗ ಕೇಜ್ರಿವಾಲ್ ಅವರ ಮನೆಗೂ ಹೋಗ್ತಾರೆ, ಸೋನಿಯಾ ಅವರ ಮನೆಗೂ ಹೋಗ್ತಾರೆ, ಅವರನ್ನು ಭೇಟಿನೂ ಆಗ್ತಾರೆ. ಎಲ್ಲರ ಜೊತೆಗೆ ಸೇರಿ ತಮ್ಮ ರಾಜಕೀಯ ಅಸ್ತಿತ್ವದ ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ. ಕಾಲಾಯ ತಸ್ಮೈ ನಮಃ ಅಂತ ಸುಮ್ಮನೆ ಹೇಳೋದಿಲ್ಲ ಅಲ್ವಾ. ಬಟ್ ಇವರು ಮೋದಿಜಿಯವರನ್ನು ಸೋಲಿಸೋದಕ್ಕೆ ಏನೇ ಪ್ಲ್ಯಾನ್ ಹಾಕಲಿ, ಎಷ್ಟೇ ಕೈ ಜೋಡಿಸ್ಲಿ, ಏನೇ ಮಾಡಲಿ, ಅಂತಿಮವಾಗಿ ಇವರ ಯಾವ ಪ್ಲ್ಯಾನು, ಯಾವ ಕೈ ಜೋಡಿಸೋದು ಅವೆಲ್ಲ ಒಂದು ಕಡೆ ಆದರೆ ಕೊನೆಗೆ ಉತ್ತರ ಕೊಡುವಂಥದ್ದು ಈ ದೇಶದ ಜನ. ಅವರು ಕೊಡುವಂತಹ ಆ ಒಂದು ಜನಾದೇಶದ ಮೇಲೆ ಎಲ್ಲವೂ ಕೂಡ ನಿಂತಿರುವಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನೂ ಎಂತೆಂತಹ ಡ್ರಾಮಾಗಳು ಆಗೋದಿದೆ, ಏನೇನೆಲ್ಲ ನೋಡೋದಿದೆ, ನೋಡೋಣ. ನಿಮಗೇನು ಅನ್ಸುತ್ತೆ ಇದರ ಬಗ್ಗೆ ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.